ಸಿಟಿ ರವಿ ಕೇಸಲ್ಲಿ ಕೋರ್ಟ್ ತೀರ್ಪು ಮುಖಭಂಗವಲ್ಲ. ಸಿಟಿ ರವಿಗೆ ಈ ಕೇಸಲ್ಲಿ ಬೇಲೆ ಆಗಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಇದು. ಹೈಕೋರ್ಟ್ ತೀರ್ಪನ್ನೇ ಸತ್ಯಕ್ಕೆ ಜಯ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ನಾಚಿಕೆ ಆಗ್ಬೇಕು, ಎಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರಲ್ವಾ ಅಂತ ಪ್ರಶ್ನೆ ಮಾಡಿದ. ಬಿಜೆಪಿ ಬೆಂಕಿ ಹಚ್ಚೋ ಕೆಲಸ ಮಾತ್ರ ಮಾಡೋದು. FSL ವರದಿ ಬರಲಿ, ಸತ್ಯ ಒಪ್ಕೊಳ್ಳೇಬೇಕಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಸಿಟಿ ರವಿ ವಿರುದ್ಧ. ಭಂಗ ಅಲ್ಲ ಇವರೇ. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾಗಿ ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ. ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ, ಅಥವಾ ಎಷ್ಟು ದುರಹಂಕಾರ ಇರಬೇಕು ಇವರಿಗೆ. ನಾನು ಹೇಳ್ತನಲ್ಲ, ಇದು ಮನುಸ್ಮೃತಿಯ ಅವರ ಬುದ್ಧಿ ಇದೆ. RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬರಲಿ ಅದು FSL ರಿಪೋರ್ಟ್. ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ. ಸುಳ್ಳನ್ನು ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು ಯಾರಾದರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ? ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇಲ್ವಾ, ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ, HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ಅವರು ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ರೀ ಇವರೆಲ್ಲರೂ. ಒಂದೇ ಶಾಖಾ ಮಠದಿಂದ ಬಂದವರು. ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸಬಾರ್ದು ಅಂತ. ಸಚಿವೆ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ. ಸಿಟಿ ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸಿದೆ. ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು. ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಿದ್ದಾರೆ. ಸಿಟಿ ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ ಅಂತ ಹೇಳಿದ್ದಾರೆ. ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ. ಸಿಟಿ ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸಿದೆ. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವೀರಶೈವ ಮಹಾಸಭಾದಿಂದ ಸರ್ಕಾರಕ್ಕೆ ಹೋದಂತ ಪತ್ರ ಇದು. ಸಿಟಿ ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ. ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು. ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ. ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಈ ಪತ್ರದ ಮೂಲಕ ಒತ್ತಾಯಿಸಲಾಗಿದೆ. ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ. ಸ್ಕ್ರೀನ್ ಮೇಲೆ ಪತ್ರವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಪತ್ರದ ಕಾಪಿ. ಸಿಟಿ ರವಿ ಕೇಸಲ್ಲಿ ಕೋರ್ಟ್ ತೀರ್ಪು ಮುಖಭಂಗವಲ್ಲ. ಸಿಟಿ ರವಿಗೆ ಈ ಕೇಸಲ್ಲಿ ಬೇಲೆ ಆಗಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಇದು. ಹೈಕೋರ್ಟ್ ತೀರ್ಪನ್ನೇ ಸತ್ಯಕ್ಕೆ ಜಯ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ನಾಚಿಕೆ ಆಗ್ಬೇಕು, ಎಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರಲ್ವಾ ಅಂತ ಪ್ರಶ್ನೆ ಮಾಡಿದ. ಬಿಜೆಪಿ ಬೆಂಕಿ ಹಚ್ಚೋ ಕೆಲಸ ಮಾತ್ರ ಮಾಡೋದು. FSL ವರದಿ ಬರಲಿ, ಸತ್ಯ ಒಪ್ಕೊಳ್ಳೇಬೇಕಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಸಿಟಿ ರವಿ ವಿರುದ್ಧ. ಭಂಗ ಅಲ್ಲ ಇವರೇ. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ.
ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾ? ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ. ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ, ಅಥವಾ ಎಷ್ಟು ದುರಹಂಕಾರ ಇರಬೇಕು ಇವರಿಗೆ. ನಾನು ಹೇಳ್ತನಲ್ಲ, ಇದು ಮನುಸ್ಮೃತಿಯ ಅವರ ಬುದ್ಧಿ ಇದೆ. RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬರಲಿ ಅದು FSL ರಿಪೋರ್ಟ್. ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ. ಸುಳ್ಳನ್ನು ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು ಯಾರಾದರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ? ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇಲ್ವಾ, ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ, HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ಅವರು ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ರೀ ಇವರೆಲ್ಲರೂ. ಒಂದೇ ಶಾಖಾ ಮಠದಿಂದ ಬಂದವರು. ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸಬಾರ್ದು ಅಂತ. ಸಚಿವೆ ಹೆಬ್ಬಾಳ್ಕರ್ಗೆ CT ರವಿ ನಿಂದನೆ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ. CT ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸಿದೆ. ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು. ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಿದ್ದಾರೆ. CT ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ ಅಂತ ಹೇಳಿದ್ದಾರೆ. CT ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ. CT ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸಿದೆ. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ CT ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವೀರಶೈವ ಮಹಾಸಭಾದಿಂದ ಸರ್ಕಾರಕ್ಕೆ ಹೋದಂತ ಪತ್ರ ಇದು. CT ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ. ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು. ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ. CT ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಈ ಪತ್ರದ ಮೂಲಕ ಒತ್ತಾಯಿಸಲಾಗಿದೆ. ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ. ಸ್ಕ್ರೀನ್ ಮೇಲೆ ಪತ್ರವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಪತ್ರದ ಕಾಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.